ಪ್ರೀತಿಯ ಮಕ್ಕಳೇ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ಹೇಗಿದ್ದೀರಿ? ಮನೆ ಕೆಲಸಗಳನ್ನೆಲ್ಲ ಮಾಡಿದ್ದೀರಾ? ಎಲ್ಲ ಕೆಲಸಗಳನ್ನು ಬಹಳ ಚೊಕ್ಕವಾಗಿ ಮಾಡಿ ಮುಗಿಸಿದ್ದೀರಿ. ಬಹಳ ಆಸಕ್ತಿಯಿಂದ ಮಾಡಿದ್ದೀರಲ್ವಾ? ನಿಮ್ಮ ಹೆತ್ತವರು ಸಹಾಯ ಮಾಡಿದ್ದಾರಾ? ಸಾಕು. ಹಾಗಿದ್ರೆ ನಾವೀಗ ಗಣಿತದ 2ನೇ ಪಾಠ, ಗೆರೆಗಳು ಸೇರುವಾಗ ಎಂಬ ಪಾಠದ ಮುಂದಿನ ಭಾಗವನ್ನು ನೋಡೋಣ. ಕಳೆದ ತರಗತಿಯಲ್ಲಿ ನಿಮಗೆ ನಾನೊಂದು ಸವಾಲನ್ನು ನೀಡಿದ್ದೆ. ನಿಮ್ಮ ಬುದ್ಧಿಗೆ ಒಂದು ಕಸರತ್ತನ್ನು ನೀಡಿದ್ದೆ. ಮಾಡಿದ್ದೀರಲ್ವಾ? ಒಂದು ಬದಿಗೆ ಈಜುವ ಮೀನನ್ನು ವಿರುದ್ಧ ಬದಿಗೆ ಈಜುವಂತೆ ಮಾಡುವಂತಹ ಒಂದು ಕಸರತ್ತು. ಹೇಗಿತ್ತು? ಇಷ್ಟ ಆಯ್ತಲ್ಲ? ಎಲ್ಲರೂ ನನಗೊಮ್ಮೆ ತೋರಿಸಿ. ನೀವು ಮಾಡಿದ ಚಿತ್ರವನ್ನು ನನಗೊಮ್ಮೆ ತೋರಿಸಿ. ಸರಿಯಾಗಿ ತೋರಿಸಿ. ವೆರಿ ಗುಡ್. ಮಾಡಿದ್ದೀರಲ್ಲ? ಮಾಡದವರಿದ್ದೀರಾ? ಯಾರೋ ಒಂದಿಬ್ಬರು ಮಾಡಿದ ಹಾಗೆ ಕಾಣೋದಿಲ್ಲಲ್ಲ? ಹಾಗಿದ್ರೆ ಹೇಗೆ ಅಂತ ನೋಡಬೇಡುವೆ? ಹೇಗೆ ಆ ಚಿತ್ರವನ್ನು ಟೀಚರ್ ಮಾಡಿದ್ದಾರೆ ಎಂಬುದನ್ನು ನೋಡಿ. ಕಾಣಿಸ್ತದಾ? ಯಾವ 3 ಕಡ್ಡಿಗಳನ್ನು ತೆಗೆದು ಯಾವ ಬದಿಗೆ ಇರಿಸಿದ್ದಾರೆ ಎಂಬುದನ್ನು ಸರಿಯಾಗಿ ಗಮನಿಸಿ. ಇದೇ ರೀತಿ ನೀವು ಕೂಡ ಆ 3 ಕಡ್ಡಿಗಳನ್ನು ತೆಗೆದು ಆಚೆ ಬದಿಗೆ ಅಂಟಿಸಿ ಮೀನು ವಿರುದ್ಧ ಬದಿಗೆ ಈಜುವಂತೆ ಮಾಡಿ. ಗೊತ್ತಾಯ್ತಲ್ಲ? ಸರಿ. ಕಳೆದ ವಾರದ ಸವಾಲಿಗೆ ಉತ್ತರ ಸಿಕ್ಕಿತು. ಹಾಗಿದ್ರೆ ಈ ವಾರವೋ? ಈ ತರಗತಿಗೊಂದು ಸವಾಲು ಬೇಡವೇ? ಬೇಕಲ್ಲ? ತಯಾರಾಗಿದ್ದೀರಾ? ಇವತ್ತು ನಾವು ಬೆಂಕಿ ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಒಂದು ಲೆಕ್ಕ ಏನು ಅಂತ ನೋಡೋಣ. ಚಿತ್ರ ನೋಡಿ. 15 ಕಡ್ಡಿಗಳನ್ನು ಉಪಯೋಗಿಸಿಕೊಂಡು ಅವುಗಳನ್ನು ಜೋಡಿಸಿ ಮಾಡಿದಂತಹ ಚೌಕಗಳು. ಎಷ್ಟು ಚೌಕಗಳಿವೆ ಎಣಿಸಿ? 5 ಚೌಕಗಳಿವೆ ಅಲ್ವಾ? ಹಾಗಿದ್ರೆ ಪ್ರಶ್ನೆ ಏನು? ಈ ಚೌಕಗಳಿಂದ 3 ಕಡ್ಡಿಗಳನ್ನು ಮಾತ್ರ ತೆಗೆಯಿರಿ. ನೀವು ಮನೆಯಲ್ಲಿ ಬೆಂಕಿ ಕಡ್ಡಿಗಳನ್ನು ಇರಿಸಿ ಈ ರೀತಿ ಚೌಕಗಳನ್ನು ಮಾಡಿ ಆದ ಮೇಲೆ ಅದರಿಂದ 3 ಕಡ್ಡಿಗಳನ್ನು ಮಾತ್ರ ತೆಗೆದು 3 ಚೌಕಗಳನ್ನು ಉಳಿಸಬೇಕು. ಇದಾಗಿದೆ ಇವತ್ತಿನ ಸವಾಲು. ಮಾಡಿ ನೋಡ್ತೀರಲ್ಲ? ಮಾಡ್ತೀರಿ. ಸರಿ. ಹಾಗಿದ್ರೆ ಈಗ ನಾವು ಪಾಠ ಭಾಗಕ್ಕೆ ಹೋಗೋಣ. ಕಳೆದ ತರಗತಿಯಲ್ಲಿ ನಾನು ನಿಮಗೆ ಗಣಿತದ ಒಂದು ಉಪಕರಣವನ್ನು ತೋರಿಸಿದ್ದೇನೆ. ನೆನಪಿದೆಯಾ? ಏನು ಅಂತ? ಏನದು? ನೆನಪಿದೆ ಎಲ್ಲರಿಗೂ? ಮಟ್ಟ. ಎಷ್ಟು ಮಟ್ಟಗಳು? 2 ಮಟ್ಟಗಳನ್ನು ತೋರಿಸಿದ್ದೇನೆ.
ಪುನಃ ಇವತ್ತು ಒಮ್ಮೆ ನೆನಪಿಸ್ತೇನೆ, ಆ ಮಟ್ಟಗಳ ಚಿತ್ರವನ್ನು ರಚನೆ ಮಾಡಲಿಕ್ಕೆ ಹೇಳಿದ್ದೇನೆ. ಮಾಡಿದ್ದೀರಾ? ತೋರಿಸಿ ನೋಡೋಣ. ಚಿತ್ರ ಮಾಡಿದ್ದೀರಾ? ಸರಿ, ವೆರಿ ಗುಡ್. ಈ 2 ಮಟ್ಟಗಳ ಚಿತ್ರಗಳನ್ನೆಲ್ಲವೇ ನೀವು ಮಾಡಿದ್ದು? ಹಾಗಿದ್ರೆ ಈ ಮಟ್ಟಗಳಿಂದ ಏನು ಉಪಯೋಗ? ಯಾಕೆ ಈ ಮಟ್ಟಗಳನ್ನು ಉಪಯೋಗಿಸ್ತಾರೆ? ಮರಗೆಲಸ ಮಾಡುವಂತಹ ಆ ವ್ಯಕ್ತಿಯ ಕೈಯಲ್ಲಿದ್ದ ಮಟ್ಟವನ್ನು ನೀವು ನೋಡಿದ್ದೀರಿ. ಅದೇ ಮಟ್ಟವನ್ನು ಬೇರೆ ಯಾವುದಕ್ಕೆ ಉಪಯೋಗಿಸ್ತಾರೆ ಹೇಳ್ಬೋದಾ? ಮರಗೆಲಸ ಮಾಡಲು ಮಾತ್ರವೇ ಉಪಯೋಗಿಸುವುದಾ? ಅಲ್ಲ, ನಿಮ್ಗೊತ್ತು, ನಿಮ್ಮ ಮನೆ ಕಟ್ಟುವಾಗ ಗೋಡೆಗಳಿಗೆ ಕಲ್ಲನ್ನು ಇರಿಸಿ ನೇರವಾಗಿದೆ ಎಂದು ನೋಡಲು ಉಪಯೋಗಿಸ್ತಾರೆ ಅಲ್ವಾ? ನೋಡಿದ್ದೀರಾ? ಹೌದು, ನೋಡಿದ್ದೀರಿ. ಹಾಗಿದ್ರೆ ಈ ಮಟ್ಟಗಳಿಂದ ಹಲವಾರು ಪ್ರಯೋಜನಗಳಿವೆ. ಮಟ್ಟವನ್ನೊಮ್ಮೆ ಸರಿಯಾಗಿ ನೋಡಿ. ಇವೆರಡು ವ್ಯತ್ಯಸ್ತ ರೀತಿಗಳ ಮಟ್ಟಗಳಾಗಿವೆ. ನಾವೀಗ ನೋಡಿ, ಹೀಗಿರಿಸಿದಾಗ ನೋಡಿ, ಇಲ್ಲಿ ನೇರವಾದ ಗೆರೆ, ಈ 2 ಗೆರೆಗಳು ಬಲಕ್ಕೂ ಎಡಕ್ಕೂ ಬಾಗಿವೆ ಅಲ್ವಾ? ಅದೇ ರೀತಿ ಈ ಮಟ್ಟವನ್ನು ನೋಡಿ, ಇದರಲ್ಲೂ ಗೆರೆಗಳು ಬಾಗಿವೆ. ಹಾಗಾದರೆ ಇದರಲ್ಲಿ ನೇರವಾದ ಗೆರೆಯನ್ನು ಎಳೆಯಲು ಸಾಧ್ಯವೇ? ಹೇಗೆ ಇರಿಸಬೇಕು ಮಟ್ಟವನ್ನು? ಹೇಗೆ ಇರಿಸಿದರೆ ನಾವು ನೇರವಾದ ಗೆರೆಯನ್ನು ಎಳೆಯಬಹುದು? ಹೀಗೆ ಇರಿಸಿದ್ರೆ ನೇರವಾದ ಗೆರೆಯನ್ನು ಎಳೆಯಬಹುದೇ? ಇಲ್ಲ ಅಲ್ಲ. ಹೀಗಿರಿಸಿದ್ರೋ, ಹೀಗಿರಿಸಿದ್ರೋ, ಹೀಗೆ ಇರಿಸಿದ್ರೋ? ನೋಡಿ, ಸರಿಯಾಗಿ ನೋಡಿ, ಗಮನಿಸಿ. ಇಲ್ಲೊಂದು ನೇರವಾದ ಗೆರೆ, ಇಲ್ಲಿ ನೋಡಿ ನೆಟ್ಟಗಿರುವ ಗೆರೆ ಅಲ್ವಾ? ಹಾಗಿದ್ರೆ ಈ ಮಟ್ಟವನ್ನು ಹೀಗೆ ಇರಿಸಿದ್ರೆ ನೆಟ್ಟಗಿನ ಗೆರೆ ಸಿಗ್ಬೋದಲ್ಲ? ಈ ಮಟ್ಟವನ್ನು ಗೆರೆಗಳು ಬಾಗಿವೆ, ನೇರವಾದ ಗೆರೆ ಸಿಗ್ಲಿಕ್ಕಿಲ್ಲ. ಹೀಗಿರಿಸಿದ್ರೋ ನೋಡಿ, ಇಲ್ಲಿಯೂ ನೇರವಾದ ಗೆರೆ, ಈ ಬದಿಯಿಂದಲೂ ನೇರವಾದ ಗೆರೆ ಕಾಣಿಸ್ತಾ ಇದೆ. ಹಾಗಿದ್ರೆ ಈ 2 ಮಟ್ಟಗಳನ್ನು ಉಪಯೋಗಿಸಿ ನಮಗೆ ನೇರವಾದ ನೆಟ್ಟಗೆ ಇರುವಂತಹ ಗೆರೆಗಳನ್ನು ಎಳೆಯಬಹುದು. ಇನ್ನು ನೀವು ಮಾಡಬೇಕಾದ್ದೇನು? ನಿಮ್ಮ ಕೈಯಲ್ಲಿರುವ ಮಟ್ಟವನ್ನು ಉಪಯೋಗಿಸಿಕೊಂಡು ನಿಮ್ಮ ಮನೆಯಲ್ಲಿರುವ ಅಮ್ಮನ, ಅಪ್ಪನ ಅಥವಾ ನಿಮ್ಮ ಆಧಾರ್ ಕಾರ್ಡ್, ID ಕಾರ್ಡ್, ಅದೇ ರೀತಿ ಆಮಂತ್ರಣ ಪತ್ರಿಕೆ, ಇವುಗಳನ್ನು ಮಟ್ಟವನ್ನಿರಿಸಿ ನೇರವಾಗಿದೆಯೋ ಅಥವಾ ಬಾಗಿದೆಯೋ ಎಂಬುದನ್ನು ನೀವು ಪರೀಕ್ಷಿಸಿ ನೋಡಬೇಕು. ನೋಡಿ, ಇದೊಂದು ಆಮಂತ್ರಣ ಪತ್ರಿಕೆ. ಈ ಆಮಂತ್ರಣ ಪತ್ರಿಕೆ ನೇರವಾಗಿದೆ ಎಂಬುದನ್ನು ನೋಡುವುದು ಹೇಗೆ? ಯಾವುದಾದ್ರೂ ಒಂದು ಮಟ್ಟವನ್ನು ತೆಗೆದುಕೊಳ್ಬೇಕು. ನೋಡಿ, ಇಲ್ಲಿ ನಾನು ಇದು ತಗೊಂಡಿದ್ದೇನೆ, ಇನ್ನೊಂದು ಆಗಬಹುದು. ಮಟ್ಟದ ಬದಿಗಳನ್ನು ನೋಡಿಕೊಳ್ಳಿ. ಈ ಮಟ್ಟದ ಬದಿಗಳಿಗೆ ಸರಿಯಾಗಿ ಈ ಆಮಂತ್ರಣ ಪತ್ರಿಕೆಯನ್ನು ಇರಿಸಬೇಕು. ನೋಡಿಲಿ, ಕಾಣಿಸ್ತದಾ? ಕೆಳಗಿನ ಬದಿಯಿಂದಲೂ ನೇರವಾಗಿದೆ, ಈ ಬದಿಯಿಂದಲೂ ನೇರವಾಗಿದೆ. ಇದೇ ರೀತಿ ನಿಮ್ಮ ಮನೆಯಲ್ಲಿರುವಂತಹ ಪುಸ್ತಕಗಳು, ಆಮಂತ್ರಣ ಪತ್ರಿಕೆಗಳನ್ನೆಲ್ಲ ನೋಡ್ತೀರಲ್ಲ. ನಾವೀಗ ಮಟ್ಟವನ್ನು ಉಪಯೋಗಿಸಿಕೊಂಡು ಹೇಗೆ ನೆಟ್ಟಗೆ ನೇರವಾಗಿರುವಂತಹ ಗೆರೆಯನ್ನು ಎಳೆಯುವುದು ಎಂಬುದನ್ನು ನೋಡೋಣ. ಮಟ್ಟ ಮತ್ತು ಸ್ಕೇಲನ್ನು ಉಪಯೋಗಿಸಿಕೊಂಡು ನಾವೀಗ ಒಂದು ಚತುರ್ಭುಜವನ್ನು ಹೇಗೆ ರಚನೆ ಮಾಡುವುದು ಎಂಬುದನ್ನು ನೋಡೋಣ. ನೆಟ್ಟಗೆ ಗೆರೆಯನ್ನು ಎಳೆದು ಈ ಚತುರ್ಭುಜವನ್ನು ನಾವು ಒಂದು ನಿರ್ದಿಷ್ಟ ಅಳತೆಯಲ್ಲಿ ರಚಿಸೋಣ.
ನಿಮ್ಮ ಕೈಯಲ್ಲಿರುವ ಸ್ಕೇಲನ್ನು ತೆಗೆದುಕೊಳ್ಳಿ. ತಯಾರಾಗಿದ್ದೀರಾ? ಸರಿ. ಸ್ಕೇಲನ್ನು ಒಂದು ನಿರ್ದಿಷ್ಟ ಅಳತೆ ಅಂದರೆ 4 ಸೆಂಟಿಮೀಟ್ರ್ ಅಥವಾ 5 ಸೆಂಟಿಮೀಟ್ರ್ ನಿಮಗೆ ಇಷ್ಟವಿರೋ ಅಳತೆಯಲ್ಲಿ ತೆಗೆದುಕೊಂಡು ಒಂದು ಗೆರೆಯನ್ನು ಎಳೆಯಿರಿ. ನೋಡಿ, ಗೆರೆಯನ್ನು ಎಳೆಯುವಾಗ ಒಂದೇ ಸಲ ಎಳಿಬೇಕು, 2-3 ಸಲ ಎಳಿಬಾರ್ದು. ಆವಾಗ ನೀವು ಬರೆದಂತಹ ಚಿತ್ರ ನಿಖರವಾಗಿರಲು ಸಾಧ್ಯವಿಲ್ಲ. ಎಳೆದ್ರಾ? ಇನ್ನೇನು ಮಾಡಬೇಕು? ಇನ್ನು ಈ 2 ಬಿಂದುಗಳಿಂದ ಅಥವಾ ಈ 2 ಬದಿಗಳಿಂದ ನೆಟ್ಟಗೆ ಗೆರೆಯನ್ನು ಎಳೆಯಬೇಕು. ಯಾವುದನ್ನು ಉಪಯೋಗಿಸಿಕೊಂಡು? ಮಟ್ಟವನ್ನು ಉಪಯೋಗಿಸಿಕೊಂಡು. ಹೇಗೆ ಗೆರೆ ಎಳೆಯುವುದು? ಯಾವ ರೀತಿ ಇರಿಸುವುದು? ಹೇಳಿದ್ದೇನೆ. ಯಾವ ರೀತಿ? ನೆಟ್ಟಗಿರುವ ಭಾಗವನ್ನು ತೆಗೆದುಕೊಳ್ಳಬೇಕು. ನೋಡಿ, ಇದಲ್ವಾ? ಹಾಗಿದ್ರೆ ಮಟ್ಟದ ಈ ಮೂಲೆಯನ್ನು ನಾವು ಎಳೆದಂತಹ ಗೆರೆಯ ಈ ಬದಿಯಲ್ಲಿ ಇರಿಸಬೇಕು. ನೋಡಿ, ಸರಿಯಾಗಿ ಇರಿಸಬೇಕು. ಸರಿಯಾಗಿ ನೋಡಿಕೊಳ್ಳಿ. ಇನ್ನೇನು ಮಾಡೋಣ? ಇಲ್ಲಿ ಮೇಲ್ಬದಿಯಲ್ಲಿ ಈ 2 ಗೆರೆಗಳು ಸೇರುವಲ್ಲಿ ನಾವು ಬಿಂದುವನ್ನು ಗುರುತಿಸಬೇಕು. ಕಾಣ್ತದಾ? ಇಲ್ಲಿ ಗುರುತಿಸಿದ ಬಿಂದು ಕಾಣ್ತದಾ? ಇನ್ನು ಈ ಬದಿಯಿಂದ ನೇರವಾಗಿ ಗೆರೆ ಎಳಿಬೇಕು. ಆದರೆ ನಾವೊಂದು ನಿರ್ದಿಷ್ಟ ಅಳತೆಯಲ್ಲಿ ನಾವು ಗೆರೆಯನ್ನು ಎಳೆಯೋಣ. 4 ಸೆಂಟಿಮೀಟ್ರ್ ನಿಮ್ಮ ಸ್ಕೇಲಲ್ಲಿ ತೆಗೆದುಕೊಳ್ಳಿ. ನಂತರ ಈ ಗೆರೆಯ ಈ ಬದಿ ಮತ್ತು ಈ ಬಿಂದುವಿನಲ್ಲಿ ನಿಮ್ಮ ಸ್ಕೇಲನ್ನು ಇರಿಸಿ ನೋಡಿ 4 ಸೆಂಟಿಮೀಟರ್ ಮಾತ್ರ ಗೆರೆ ಎಳೆದ್ರೆ ಸಾಕು. ನೋಡಿಕೊಳ್ಳಿ. ಈ ರೀತಿಯಾಗಿ ಗೆರೆಯನ್ನು ಎಳೆಯಿರಿ. ಇನ್ನೇನು ಮಾಡೋಣ? ಈಗ 2 ಬದಿಗಳು ಸಿಕ್ಕಿತು, ಚತುರ್ಭುಜ ಆಗಲಿಲ್ಲ. ಇನ್ನೇನು ಮಾಡಬೇಕು? ಇನ್ನೊಂದು ಬದಿಯಿಂದಲೂ ಇದೇ ರೀತಿ ನೆಟ್ಟಗೆ ಗೆರೆಯನ್ನು ಎಳೆಯಬೇಕು. ಪುನಃ ನಿಮ್ಮ ಮಟ್ಟವನ್ನು ತೆಗೆದುಕೊಳ್ಳಿ. ನೇರವಾಗಿ ಇರುವಂತಹ ಬದಿಯನ್ನು ಬಳಸಿ ನೋಡಿ, ಹೀಗಿರಿಸಿದೆ. ಆದರೆ ಇದಷ್ಟು ನಿಖರವಾಗಿದೆಯೋ? ಸಂಶಯ ಇದೆ ಅಲ್ವಾ? ಹಾಗಿದೆ ಏನು ಮಾಡಬೇಕು? ಪುನಃ ನಿಮ್ಮ ಸ್ಕೇಲನ್ನು ತೆಗೆದುಕೊಂಡು ಗೆರೆಯನ್ನು ಮುಂದುವರಿಸಿ. ಸಣ್ಣ ಸಣ್ಣ ಗೆರೆಗಳನ್ನು ಎಳೆದು ಗೆರೆಯನ್ನು ಮುಂದುವರಿಸಿ. ಇನ್ನು ಮಟ್ಟವನ್ನಿಡಲು ಬಹಳ ಸುಲಭ. ನೋಡಿ, ಕೆಳಗಿನ ಬದಿ ಈ ಗೆರೆಯ ಮೇಲೆ ನಿಲ್ಲಬೇಕು. ಮಟ್ಟದ ಮೂಲೆ ನಾವು ಮೊದಲು ಎಳೆದ ಗೆರೆಯ ಈ ಬದಿಯಲ್ಲಿ ಇರಿಸಿ. ಪುನಃ ಇಲ್ಲಿ ಬಿಂದುವನ್ನು ಗುರುತಿಸಿ. ನಂತರ ಸ್ಕೇಲನ್ನು ಇರಿಸಿ. ಇಲ್ಲಿ ನೀವು ಯಾವ ಅಳತೆಯಲ್ಲಿ ಗೆರೆ ಎಳೆದಿದ್ದೀರೋ ಅದೇ ಅಳತೆಯಲ್ಲಿ ಈ ಗೆರೆಯ ಈ ಬಿಂದುವಿನಿಂದ ಈ ಬಿಂದುವಿಗೆ ಸ್ಕೇಲನ್ನು ಇರಿಸಿ ಗೆರೆಯನ್ನು ಎಳೆಯಬೇಕು. ಇಲ್ಲಿ 4 ಸೆಂಟಿಮೀಟರ್ ತಗೊಂಡಿದ್ರೆ ಇಲ್ಲಿ ಕೂಡ ನೀವು 4 ಸೆಂಟಿಮೀಟರ್ ತಗೊಳ್ಬೇಕು. ನೇರವಾಗಿರುವ 2 ಗೆರೆಗಳನ್ನು ಎಳೆದಾಯಿತು. ಇನ್ನೇನು ಮಾಡೋಣ? ಈಗ ನಮಗೆ ಚತುರ್ಭುಜ ಆಗಲಿಲ್ಲ. ಮೇಲಿನ 2 ಬಿಂದುಗಳನ್ನು ಜೋಡಿಸೋಣ. ಜಾಗ್ರತೆಯಿಂದ ನೀವು ಗೆರೆ ಎಳಿಬೇಕು. ಯಾಕಂದರೆ
ಸ್ವಲ್ಪ ತಪ್ಪಿದರೆ ನಮ್ಮ ಅಳತೆಗಳು ನಿಖರವಾಗಿರಲು ಸಾಧ್ಯವಿಲ್ಲ. 2 ಸಲ ಗೆರೆಗಳು ಬಂದರೆ ಆ ಅಳತೆ ನಿಖರವಾಗಿರಲು ಸಾಧ್ಯವಿಲ್ಲ. ಆದ ಕಾರಣ ಶ್ರದ್ಧೆಯಿಂದ ಈ ಚಿತ್ರವನ್ನು ನೀವು ನಿಮ್ಮ ನೋಟು ಪುಸ್ತಕದಲ್ಲಿ ಮಾಡಿ ನೋಡಬೇಕು. ಒಂದು ಸಲ ಸರಿಯಾಗದಿದ್ದರೆ ಪುನಃ ಇನ್ನೊಮ್ಮೆ ಮಾಡಿ ನೋಡಿ. ಮಟ್ಟ ಮತ್ತು ಸ್ಕೇಲನ್ನು ಉಪಯೋಗಿಸಿಕೊಂಡು ಯಾವ ರೀತಿಯಲ್ಲಿ ಚತುರ್ಭುಜವನ್ನು ರಚನೆ ಮಾಡ್ಬೋದು ಎಂಬುದು ನಿಮಗೀಗ ಗೊತ್ತಾಯಿತು. ಆಯತವನ್ನಾಗಲಿ ಚೌಕವನ್ನಾಗಲಿ ರಚನೆ ಮಾಡುವಾಗ ಮಟ್ಟವನ್ನು ಉಪಯೋಗಿಸಿಕೊಂಡು ನಿಖರವಾದ ಅಳತೆಯಲ್ಲಿ ಬಹಳ ಸೂಕ್ಷ್ಮತೆಯಿಂದ ನೀವು ಗೆರೆಗಳನ್ನು ಎಳಿಬೇಕು. ಈಗ ನಮ್ಮ ಗಣಿತ ಕಲಿಕೆಗೆ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಳ್ತಾ ಇದ್ದೇವೆ. ನೀವೀಗ ಆನ್ಲೈನಲ್ಲಿ ಪಾಠ ಕೇಳ್ತಾ ಇದ್ದೀರಿ. ಈ ಪಾಠಕ್ಕೆ ಸಹಕಾರಿಯಾದ ಹಲವಾರು ಸಾಫ್ಟ್ವೇರ್ಗಳು ನಮ್ಮಲ್ಲಿವೆ. ಅಂತಹ ಒಂದು ಸಾಫ್ಟ್ವೇರ್ ನಮ್ಮ ಗಣಿತ ಕಲಿಕೆಗೆ ಸಹಾಯಕವಾಗಿದೆ. ಅದು ಯಾವುದು ಅಂತ ನಿಮಗೆ ಗೊತ್ತಾ? ಯಾವುದದು ಕೇಳಿದ್ದೀರಾ? ಜಿಯೋಜಿಬ್ರಾ. ಗಣಿತ ಕಲಿಕೆಗೆ ಸಹಾಯಕವಾದ ಒಂದು ಸಾಫ್ಟ್ವೇರ್ ಆಗಿದೆ ಜಿಯೋಜಿಬ್ರಾ. ಇದೊಂದು ಸ್ವತಂತ್ರ ಸಾಫ್ಟ್ವೇರ್ ಆಗಿದೆ. ಇದನ್ನು ಬಳಸಿಕೊಂಡು ನಮಗೆ ಜ್ಯಾಮಿತಿಯ ರೂಪಗಳನ್ನು, ಗಣಿತದ ಹಲವಾರು ವಿಷಯಗಳನ್ನು ನಮಗೆ ಅದರ ಮೂಲಕ ಕಲಿಯಲು ಸಾಧ್ಯವಿದೆ. ನಾವೀಗ ಈ ಸಾಫ್ಟ್ವೇರನ್ನು ಬಳಸಿಕೊಂಡು ಹೇಗೆ ನಮ್ಮ ಗಣಿತ ಚಟುವಟಿಕೆಗಳನ್ನು ಮಾಡ್ಬೋದು, ನಾವೀಗ ಕಲಿಯುತ್ತಾ ಇರುವಂತಹ ಚತುರ್ಭುಜಗಳನ್ನು ಯಾವ ರೀತಿಯಲ್ಲಿ ನಿರ್ಮಿಸಬಹುದು ಎಂಬುದನ್ನು ನೋಡೋಣ. ಮಕ್ಕಳೇ, ಕಂಪ್ಯೂಟರನ್ನು ಆನ್ ಮಾಡಿದಾಗ ಓಪನ್ ಆಗುವಂತಹ ಡೆಸ್ಕ್ಟಾಪ್ ನೋಡಿ. ಈ ಡೆಸ್ಕ್ಟಾಪ್ನಲ್ಲಿ ಅಪ್ಲಿಕೇಶನ್ಸ್ ಎಂಬುದು ಕಾಣ್ತದಾ? ಅಲ್ಲಿ ಕ್ಲಿಕ್ ಮಾಡಿ. ಸಿಗುವ ಆಪ್ಷನ್ನಲ್ಲಿ ಎಜುಕೇಷನ್ ಎಂಬುದಕ್ಕೆ ಕ್ಲಿಕ್ ಮಾಡಿ. ಎಜುಕೇಷನ್ನಲ್ಲಿ ಜಿಯೋಜಿಬ್ರಾದಲ್ಲಿ ಕ್ಲಿಕ್ ಮಾಡಿ. ಗಣಿತಕ್ಕೆ ಸಂಬಂಧಿಸಿದ ಕಲಿಕಾ ಸಾಫ್ಟ್ವೇರ್ ಜಿಯೋಜಿಬ್ರಾದಲ್ಲಿ ಕ್ಲಿಕ್ ಮಾಡಿದಾಗ ತೆರೆಯುವಂತಹ ಪುಟವನ್ನು ಮ್ಯಾಕ್ಸಿಮೈಸ್ ಮಾಡಿ. ಗ್ರಾಫಿಕ್ಸ್ನಲ್ಲಿ ನಾವು ಈ ಪುಟವನ್ನು ಖಾಲಿ ಮಾಡೋಣ. ಜ್ಯಾಮಿತಿಯ ಹಲವು ರೂಪಗಳಾದ ಬಿಂದು, ಗೆರೆ, ಸಮಾನಾಂತರ ಗೆರೆಗಳು ಹಾಗೂ ವಿವಿಧ ಆಕೃತಿಗಳಿಗೆ ಸಂಬಂಧಿಸಿದಂತಹ ಟೂಲ್ಸ್ಗಳಿವೆ. ಈಗ ನಾವು ಪಾಲಿಗಾನ್ ಎಂಬ ಟೂಲ್ಸ್ಗೆ ಕ್ಲಿಕ್ ಮಾಡೋಣ. ಪರದೆಯಲ್ಲಿ 4 ಬಿಂದುಗಳನ್ನು ಕ್ಲಿಕ್ ಮಾಡೋಣ. ಈಗ ಸಿಗುವಂತಹ ಆಕೃತಿ ಯಾವುದು ನೋಡಿ? ಹೌದು, ಚತುರ್ಭುಜ. ಇದೇ ರೀತಿಯಲ್ಲಿ 4 ಬಿಂದುಗಳಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ವ್ಯತ್ಯಸ್ತ ರೀತಿಯ ಚತುರ್ಭುಜಗಳು ದೊರೆಯುವುದು. ನೆಟ್ಟಗೆ ಇರುವ ಗೆರೆ, ಬಾಗಿದ ಗೆರೆಗಳಿರುವ ಚತುರ್ಭುಜಗಳನ್ನು ಕಾಣುವಿರಿ. ತುಂಬ ಆಸಕ್ತಿದಾಯಕ ಅಲ್ವೇ? ನೋಡಿ, ವ್ಯತ್ಯಸ್ತ ರೀತಿಯ ಚತುರ್ಭುಜಗಳನ್ನು ಹೇಗೆ
ರಚಿಸಬಹುದು. ಕಂಪ್ಯೂಟರನ್ನು ಉಪಯೋಗಿಸಿಕೊಂಡು ನಾವು ವ್ಯತ್ಯಸ್ತ ರೀತಿಯ ಚತುರ್ಭುಜಗಳನ್ನು ರಚನೆ ಮಾಡಬಹುದು. ಇನ್ನು ಮೂವ್ ಎಂಬ ಟೂಲನ್ನು ಕ್ಲಿಕ್ ಮಾಡಿ. ಮೂವ್ ಅಂದರೆ ಚಲಿಸಲು ಸಾಧ್ಯವಿರುವ. 4 ಬಿಂದುಗಳಲ್ಲಿ ಕ್ಲಿಕ್ ಮಾಡಿ ನಮಗೆ ಭುಜಗಳ ಉದ್ದಗಳನ್ನು ವ್ಯತ್ಯಾಸ ಮಾಡಬಹುದು. ದೊಡ್ಡ ಚತುರ್ಭುಜಗಳನ್ನು ಚಿಕ್ಕದನ್ನಾಗಿಸಬಹುದು, ಚಿಕ್ಕ ಚತುರ್ಭುಜಗಳನ್ನು ದೊಡ್ಡದನ್ನಾಗಿಸಲು ಸಾಧ್ಯವಿದೆ. ಈಗ ನಾವೊಂದು ಹೊಸ ಪುಟ ತೆರೆಯೋಣ. ಫೈಲ್ಗೆ ಹೋಗಿ ನ್ಯೂ ಎಂಬುದರಲ್ಲಿ ಕ್ಲಿಕ್ ಮಾಡಿ. ಮೊದಲಿನಂತೆ ಪಾಲಿಗಾನ್ ಉಪಯೋಗಿಸಿಕೊಂಡು ಈ ಪುಟದಲ್ಲಿ ಒಂದು ಚತುರ್ಭುಜವನ್ನು ರಚಿಸೋಣ. ನೋಡಿದ್ರಾ? ಇನ್ನು ಮೂವ್ ಟೂಲ್ ಉಪಯೋಗಿಸಿಕೊಂಡು 4 ಬಿಂದುಗಳಲ್ಲಿ ಕ್ಲಿಕ್ ಮಾಡಿ ನಮಗೆ ಭುಜಗಳ ಉದ್ದಗಳನ್ನು ವ್ಯತ್ಯಾಸ ಮಾಡಬಹುದು. ABCD ಎಂಬ ಬಿಂದುಗಳಲ್ಲಿ ಕ್ಲಿಕ್ ಮಾಡಿ ಭುಜಗಳ ಉದ್ದವನ್ನು ಹೇಗೆ ಬದಲಾಯಿಸಬಹುದು ಎಂಬುದು ತಿಳಿಯಿತಾ? ನಾವೀಗ ಗೆರೆಗಳನ್ನು ನೆಟ್ಟಗೆ ಮಾಡಲು ಪ್ರಯತ್ನಿಸೋಣ. ನಾವೀಗ ಪುನಃ ಒಂದು ಹೊಸ ಪುಟವನ್ನು ತೆರೆಯೋಣ. ಸಣ್ಣ ಚೌಕಗಳಿರುವಂತಹ ಗ್ರಾಫನ್ನು ನೀವೀಗ ಕಾಣಬಹುದು. ಪಾಯಿಂಟ್ ಎಂಬ ಟೂಲಲ್ಲಿ ಕ್ಲಿಕ್ ಮಾಡಿ. ಉದ್ದ 3, ಅಗಲ 2 ಆಗಿರುವಂತಹ ಒಂದು ಆಯತವನ್ನು ರಚಿಸಬಹುದು. 3, 2 4 ಬಿಂದುಗಳಲ್ಲಿ ಕ್ಲಿಕ್ ಮಾಡಿ. 3 ಮತ್ತು 2 ಚೌಕಗಳನ್ನು ನಿಮಗೆ ಕಾಣಬಹುದು. ಪಾಲಿಗಾನ್ ಎಂಬುದರಲ್ಲಿ ಕ್ಲಿಕ್ ಮಾಡಿ. ಆ ಟೂಲನ್ನು ಉಪಯೋಗಿಸಿಕೊಂಡು 4 ಬಿಂದುಗಳಲ್ಲಿ ಅನುಕ್ರಮವಾಗಿ ಕ್ಲಿಕ್ ಮಾಡಿ. ಈಗ ನಿಮಗೆ ಸಿಕ್ಕಿದಂತಹ ಆಕೃತಿ ಯಾವುದು? ಹೌದು, ಒಂದು ಆಯತ. ಉದ್ದ 5 ನೋಡಿ. 1, 2, 3, 4, 5 ಕ್ಲಿಕ್ ಮಾಡಿ. ಅಗಲ 4 4ರಲ್ಲಿ ಕ್ಲಿಕ್ ಮಾಡಿ. ಇದೇ ರೀತಿ 5ರಲ್ಲಿ ಕ್ಲಿಕ್ ಮಾಡಿ. ಈಗ 4 ಬಿಂದುಗಳು ದೊರೆತವು. ಪಾಲಿಗಾನ್ ಟೂಲ್ ಉಪಯೋಗಿಸಿಕೊಂಡು ಈ 4 ಬಿಂದುಗಳಲ್ಲಿ ಕ್ಲಿಕ್ ಮಾಡಿದಾಗ ಸಿಗುವ ಆಕೃತಿಯನ್ನು ನೋಡಿ. ಯಾವ ಆಕೃತಿ? ಒಂದು ಆಯತ. ಡಿಸ್ಟೆನ್ಸ್ ಅಥವಾ ಉದ್ದ
ಎಂಬ ಟೂಲನ್ನು ಉಪಯೋಗಿಸಿಕೊಂಡು ನಾವು ಆಯತದ ಭುಜಗಳಲ್ಲಿ ಕ್ಲಿಕ್ ಮಾಡಿದಾಗ ಭುಜಗಳ ಉದ್ದವು ದೊರೆಯಿತು. ಮೂವ್ ಟೂಲನ್ನು ಉಪಯೋಗಿಸಿಕೊಂಡು ನಾವು ಭುಜಗಳಲ್ಲಿ ಕ್ಲಿಕ್ ಮಾಡಿದಾಗ ಭುಜಗಳ ಉದ್ದವು ವ್ಯತ್ಯಾಸವಾಗುವುದನ್ನು ನೀವು ಕಾಣಬಹುದು. ನೋಡಿ, ಈಗ ಸಿಕ್ಕಿದ ಆಕೃತಿ ಯಾವುದು? ಉದ್ದ 3, ಅಗಲ 3. ಹೌದು, ಅದೊಂದು ಚೌಕ. ಈಗ ಒಂದು ಚತುರ್ಭುಜ ದೊರೆಯಿತು. ಈಗ ಆಯತ ಸಿಕ್ಕಿತು. ಅದೇ ರೀತಿ ದೊಡ್ಡ ಆಯತವಾದ ಭುಜಗಳನ್ನು ವ್ಯತ್ಯಾಸ ಮಾಡುವುದನ್ನು ಕಾಣಬಹುದು. ಗೆರೆಗಳ ಉದ್ದವನ್ನು ಹೆಚ್ಚು ಕಡಿಮೆ ಮಾಡುವಾಗ ಅಳತೆಯಲ್ಲುಂಟಾಗುವ ವ್ಯತ್ಯಾಸವನ್ನು ಗಮನಿಸಿ. ನೋಡಿದ್ರಾ? ಈ ಆಯತದ ಉದ್ದ 8, ಅಗಲ 4 ಆಗಿದೆ. ಇದೇ ರೀತಿಯಲ್ಲಿ ಶಾಲೆ ಆರಂಭವಾದ ಬಳಿಕ ನಿಮ್ಮ ಅಧ್ಯಾಪಕರಲ್ಲಿ ಕೇಳಿ ಕಂಪ್ಯೂಟರನ್ನು ಪಡೆದುಕೊಂಡು ಜಿಯೋಜಿಬ್ರಾ ಉಪಯೋಗಿಸಿಕೊಂಡು ವ್ಯತ್ಯಸ್ತ ರೀತಿಯ ಜ್ಯಾಮಿತಿಯ ರೂಪಗಳನ್ನು ನೀವು ಸ್ವತಃ ರಚಿಸಬಹುದು. ಚೌಕ, ಆಯತ, ವೃತ್ತ ಹೀಗೆ ಅವುಗಳನ್ನೆಲ್ಲ ಉಪಯೋಗಿಸಿಕೊಂಡು ಹಲವು ರೂಪಗಳನ್ನು ನೀವು ರಚಿಸಬಹುದು. ವ್ಯತ್ಯಸ್ತ ರೀತಿಯ ಚತುರ್ಭುಜಗಳನ್ನು ನಿರ್ಮಿಸಬಹುದು. ಪ್ರಯತ್ನಿಸಿ. ನೋಡಿದ್ರಾ ಹೇಗೆ ಜಿಯೋಜಿಬ್ರಾ ತೆರೆಯುವುದು? ಯಾವೆಲ್ಲ ಹಂತಗಳಿವೆ, ಈ ಹಂತಗಳ ಮೂಲಕ ತೆರೆದು ನಮಗೆ ಸ್ಕ್ರೀನ್ನ ಮೇಲೆ ಯಾವೆಲ್ಲ ಆಕೃತಿಗಳನ್ನು ನಿರ್ಮಿಸಬಹುದು, ರಚನೆ ಮಾಡಬಹುದು ಎಂಬುದರ ಬಗ್ಗೆ ನಿಮಗೆ ಗೊತ್ತಾಯ್ತಲ್ಲ? ಪ್ರಯತ್ನ ಮಾಡ್ತೀರಲ್ಲ ನೀವು ಕೂಡ ಈ ಗಣಿತ ಕಲಿಕೆಯನ್ನು ಬಹಳ ಸುಲಭಗೊಳಿಸಲು ಇಂತಹ ಸಾಫ್ಟ್ವೇರನ್ನು ಬಳಸಬಹುದು. ಇನ್ನು ನಿಮಗೊಂದು ಚಿಕ್ಕ ಚಟುವಟಿಕೆ. ನಾನು ಹೇಳುವಂತೆ ನೀವು ನಿಮ್ಮ ಗಣಿತ ನೋಟು ಪುಸ್ತಕದಲ್ಲಿ ರಚನೆಯನ್ನು ಮಾಡಬೇಕು. ಏನು ಮಾಡಬೇಕು? ನಾನು ಹಂತ ಹಂತವಾಗಿ ಹೇಳ್ತೇನೆ, ನೀವು ಸರಿಯಾಗಿ ಕೇಳಬೇಕು. ಇದು ನಿಮ್ಮ ಪಾಠಪುಸ್ತಕದಲ್ಲಿರುವ ಒಂದು ಚಟುವಟಿಕೆಯೂ ಆಗಿದೆ. ಅದನ್ನು ಸರಿಯಾಗಿ ಓದಬೇಕು. ಒಂದು ಸಲ ಓದಿದರೆ ಅರ್ಥ ಆಗಲಿಕ್ಕಿಲ್ಲ, 2 ಸಲ ಓದಬೇಕು. 2 ಸಲ ಓದಿ ಅರ್ಥ ಮಾಡಿಕೊಂಡು ಆ ಚಟುವಟಿಕೆಯನ್ನು ನೀವು ಮಾಡಬೇಕು. ಮೊದಲು ನೀವು 6 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಎಳೆಯಬೇಕು. ಇನ್ನು ಆ ಗೆರೆಯ ಎಡಭಾಗದ ಬಿಂದುವಿನಿಂದ 3 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ನೆಟ್ಟಗೆ ಎಳೆಯಬೇಕು. ಅರ್ಥ ಆಯ್ತಾ? ಇನ್ನು ಬಲಭಾಗದ ಬಿಂದುವಿನಿಂದ 4 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ನೆಟ್ಟಗೆ ಎಳೆಯಬೇಕು. ಈಗ ಸಿಗುವಂತಹ 2 ಗೆರೆಗಳನ್ನು ಪರಸ್ಪರ ಜೋಡಿಸಬೇಕು. ಈ ಸಿಗುವ ಆಕೃತಿ ಯಾವುದು ಅಂತ ನೀವು ಕಂಡುಕೊಳ್ಬೇಕು. ಕಂಡುಕೊಂಡು ಬರಿಬೇಕು. ಮಾಡ್ಬೋದಲ್ಲ? ಮುಂದೆ ಏನು ಮಾಡ್ಬೋದು? ಮುಂದಿನ ಚಟುವಟಿಕೆ ನೀಡ್ತೇನೆ. ಇನ್ನೊಂದು ಚಿತ್ರ. ಮೊದಲು 7 ಸೆಂಟಿಮೀಟರ್ ಉದ್ದದ ಒಂದು ಗೆರೆಯನ್ನು ಎಳೆಯಬೇಕು. ಅದರ 2 ಬದಿಯಿಂದ 4 ಸೆಂಟಿಮೀಟರ್ ಉದ್ದದ ಗೆರೆಗಳನ್ನು ನೆಟ್ಟಗೆ ಮೇಲಕ್ಕೆ ಎಳೆಯಬೇಕು.
ಎಳೆದಂತಹ ಗೆರೆಗಳನ್ನು ಜೋಡಿಸಿದಾಗ ಅಲ್ಲೂ ನಿಮಗೊಂದು ಆಕೃತಿ ಸಿಗುವುದು. ಆ ಆಕೃತಿಯ ಹೆಸರೇನು ಅಂತ ಬರಿಬೇಕು. ಇನ್ನು ಮೊದಲು ಎಳೆದ ಆಕೃತಿಯು ನಂತರ ರಚಿಸಿದ ಆಕೃತಿಯು ಪರಸ್ಪರ ವ್ಯತ್ಯಸ್ತವಾಗಿರುವುದನ್ನು ನಿಮಗೆ ಕಾಣ್ಬೋದು. ಏನು ವ್ಯತ್ಯಾಸ ಎಂಬುದನ್ನು ನೀವು ಕಂಡುಕೊಂಡು ಬರಿಬೇಕು. ಬರಿತೀರಲ್ಲ? ಸರಿ. ಅದೇ ರೀತಿ ನಿಮ್ಮ ಪಾಠಪುಸ್ತಕದಲ್ಲಿ ಇನ್ನೂ ಕೆಲವು ಚಟುವಟಿಕೆಗಳಿವೆ. ಆಮಂತ್ರಣ ಪತ್ರಿಕೆ, ಪೋಸ್ಟ್ ಕಾರ್ಡ್, ಐಡೆಂಟಿಟಿ ಕಾರ್ಡ್ ಇವುಗಳ ಚಿತ್ರಗಳನ್ನು ಕೊಟ್ಟಿದ್ದಾರೆ. ಆ ಚಿತ್ರಗಳನ್ನು ನೋಡಿಕೊಂಡು ನಿಮ್ಮ ಮಟ್ಟವನ್ನಿರಿಸಿ ಅವುಗಳ ಗೆರೆಗಳು ಬಾಗಿವೆಯೇ ಎಂಬುದನ್ನು ನೋಡಬೇಕು. ನಂತರ ಸ್ಕೇಲನ್ನು ಉಪಯೋಗಿಸಿಕೊಂಡು ಆ ಆಕೃತಿಗಳ ಭುಜಗಳ ಅಳತೆಗಳನ್ನು ಕಂಡುಹಿಡಿದು ಬರಿಬೇಕು. ಆಯತಗಳ ಬಗ್ಗೆ ನಿಮಗೆ ಗೊತ್ತಾಯಿತು. ಆಯತದ ವಿಶೇಷತೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಆಯತದ ವಿರುದ್ಧ ಬದಿಗಳ ಅಳತೆಗಳು ಸಮಾನವಾಗಿವೆ ಎಂಬುದು ನಿಮಗೆ ತಿಳಿದಿದೆ. ಚೌಕ. ಚೌಕ ಎಂಬುದು ಒಂದು ಆಯತವೇ? ಹೌದಲ್ವಾ? ಚೌಕವು ಒಂದು ಆಯತವಾಗಿದೆ. ಆದರೆ ಚೌಕದ ವಿಶೇಷತೆ ಏನು? ಚೌಕದ 4 ಬದಿಗಳ ಅಳತೆಗಳು ಸಮಾನವಾಗಿವೆ. ನಾನು ನಿಮಗೆ ಕೆಲವು ವರ್ಕ್ಶೀಟ್ಗಳನ್ನು ನೀಡ್ತೇನೆ. ಆ ವರ್ಕ್ಶೀಟುಗಳನ್ನು ನೋಡಿಕೊಂಡು ಏನು ಹೇಳಿದ್ದಾರೋ ಅದನ್ನು ಓದಬೇಕು. ಓದಿ ಅರ್ಥ ಮಾಡಿಕೊಂಡು ಆ ಚಟುವಟಿಕೆಗಳನ್ನು ನೀವು ಮಾಡಬೇಕು. ಮಾಡಿಕೊಂಡು ಅದು ಯಾವ ಆಕೃತಿ ಎಂಬುದನ್ನು ಗುರುತಿಸಿಕೊಳ್ಬೇಕು. ಆ ಆಕೃತಿಗಳಿಗಿರುವ ಪ್ರತ್ಯೇಕತೆಗಳೇನು ಎಂಬುದನ್ನು ನೀವು ತಿಳಿದುಕೊಳ್ಬೇಕು. ಇದೆಲ್ಲ ನೀವು 4ನೇ ಕ್ಲಾಸಲ್ಲಿ ಕಲ್ತಿದ್ದೀರಿ. ಅದನ್ನೇ ಪುನಃ ನಾವು ಹೇಳ್ತಾ ಇರೋದು. ಮಟ್ಟ ಮತ್ತು ಸ್ಕೇಲನ್ನು ಮಾತ್ರ ಉಪಯೋಗಿಸಿಕೊಂಡು ಒಂದು ಆಕೃತಿಯ ಚಿತ್ರವನ್ನು ಮಾಡಲಾಗಿದೆ. ಆ ಆಕೃತಿಯ ಚಿತ್ರವನ್ನೊಮ್ಮೆ ನೋಡಿ. ನೋಡಿದ್ರಾ? ಅದರಲ್ಲಿ ಅಳತೆಗಳು ಬರೆದಿರುವುದನ್ನು ನೀವು ಕಾಣ್ಬೋದು. ಇದೇ ಅಳತೆಯಲ್ಲಿ ನೀವು ಈ ಚಿತ್ರವನ್ನು ನೋಡಿಕೊಂಡು ನಿಮ್ಮ ನೋಟು ಪುಸ್ತಕದಲ್ಲಿ ರಚನೆ ಮಾಡಬೇಕು. ಜಾಮಿತಿ ಪೆಟ್ಟಿಗೆಯ ಈ ಮಟ್ಟಗಳನ್ನು ಉಪಯೋಗಿಸಿಕೊಂಡು ನಮಗೆ ಹಲವಾರು ಚಿತ್ರಗಳನ್ನು ಮಾಡ್ಬೋದು. ಮನೆ ಮಾಡ್ಬೋದು, ದೋಣಿ ಮಾಡ್ಬೋದು, ಮತ್ತೆ ಬೇರೇನು ಮಾಡ್ಬೋದು? ಕಟ್ಟಡಗಳು ಮಾಡ್ಬೋದು, ಇನ್ನು ಪ್ರಾಣಿ ಪಕ್ಷಿಗಳನ್ನು ಮಾಡ್ಬೋದು ಅಲ್ವಾ? ರೇಖಾಚಿತ್ರಗಳನ್ನು ಬಿಡಿಸಿ. ಹಾಗಿದ್ರೆ ಈ ಮಟ್ಟಗಳನ್ನು ಉಪಯೋಗಿಸಿಕೊಂಡು ಮತ್ತು ಸ್ಕೇಲನ್ನು ಉಪಯೋಗಿಸಿಕೊಂಡು ನೀವೇನು ಮಾಡಬೇಕು? ಹಲವಾರು ಚಿತ್ರಗಳನ್ನು ಬಿಡಿಸಲು ಪ್ರಯತ್ನಿಸಿ. ಮಾಡ್ತೀರಾ? ಯಾವುದೆಲ್ಲ ಚಿತ್ರಗಳನ್ನು ಮಾಡ್ತೀರಿ ಅಂತ ನೀವೇ ತೀರ್ಮಾನಿಸಿ. ಚಿತ್ರಗಳನ್ನು ಮಾಡಿ ಬಣ್ಣವನ್ನು ನೀಡಿ. ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನೀವು ತುಂಬ ಚಟುವಟಿಕೆಗಳನ್ನು ಮಾಡಲು ಕಲಿತಿದ್ದೀರಿ. ಮಟ್ಟವನ್ನು ಉಪಯೋಗಿಸಿಕೊಂಡು ಹಲವಾರು ಆಕೃತಿಗಳನ್ನು ಮಾಡ್ತಾ ಇದ್ದೀರಿ. ಇನ್ನೂ ನಿಮಗೆ ಬೇಕಾದಷ್ಟು ಕೆಲಸಗಳು ಇವೆ. ವ್ಯತ್ಯಸ್ತ ರೀತಿಯ ಆಯತಗಳು, ಚತುರ್ಭುಜಗಳು ಇವುಗಳನ್ನೆಲ್ಲ ರಚನೆ ಮಾಡಲು ಈಗಾಗಲೇ ಹೇಳಿ ಆಗಿದೆ. ಒಮ್ಮೆ ನೆನಪಿಸ್ತೀರಾ? ಯಾವುದೆಲ್ಲ ಚಟುವಟಿಕೆಗಳನ್ನು ಮಾಡಲಿಕ್ಕಿದೆ? ಚತುರ್ಭುಜಗಳಲ್ವಾ? ವ್ಯತ್ಯಸ್ತ ರೀತಿಯ ಚತುರ್ಭುಜಗಳನ್ನು ಮಾಡಲಿಕ್ಕಿದೆ. ಮಟ್ಟವನ್ನು ಉಪಯೋಗಿಸಿಕೊಂಡು ವಿವಿಧ ರೀತಿಯ ಚಿತ್ರಗಳನ್ನು ರಚನೆ ಮಾಡಲಿದೆ. ಮತ್ತು ಬಣ್ಣವನ್ನು ಕೊಡಲಿಕ್ಕಿದೆ. ಅಗತ್ಯವಿದ್ದಲ್ಲಿ ನಿಮ್ಮ ಹೆತ್ತವರ ಸಹಾಯವನ್ನು ಪಡಿಬಹುದು. ಇವತ್ತಿಗೆ ನಮ್ಮ ಪಾಠವನ್ನು ಕೊನೆಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.